ಓಂ ಶಾಂತಿ. ಇವತ್ತಿನ ಟಾಪಿಕ್ ನಾವು ನೋಡೋದೇನೆಂದರೆ, ಮೊನ್ನೆ ದಿನ ಬಾಪ್ದಾದರವರು ಹೋಮ್ವರ್ಕ್ ಕೊಟ್ಟಿದ್ದರು, ಪ್ರಕೃತಿಗೆ ಸಕಾಶ ಕೊಡ್ರಿ. ಯಾಕಂದರೆ ಪ್ರಕೃತಿನೂ ಕೂಡ ಈಗ ನಿಮ್ಮನ್ನು ಕೇಳ್ತಾ ಇದೆ, ನೀವು ಯಾವಾಗ ಸಂಪೂರ್ಣ ಆಗ್ತೀರಿ, ನಾವು ಯಾವಾಗ ವಿನಾಶ ಮಾಡಿದ್ದೀವಿ ಅಂತೇಳಿ. ಈಗ ಬಾಬಾ ಎಷ್ಟೋ ಸಲ ಹೇಳ್ತಾರೆ, ಪ್ರಕೃತಿನೇ ನಮಗೆ ಭಾಳ ಸಹಯೋಗ ಕೊಡುತ್ತದೆ ಸತ್ಯುಗವನ್ನು ತರಲಿಕ್ಕೆ. ಆದರೆ ಬಾಪ್ದಾದ ಇದು ಹೇಳಿದ್ರು, ಪ್ರಕೃತಿಗೆ ನೀವು ಸಕಾಶ ಕೊಡ್ರಿ ಅಂತೇಳಿ. ಸಕಾಶ ಕೊಟ್ಟರೆ ಏನು ವಿನಾಶ ಆಗೋದಿಲ್ಲ, ಏನೂ ಇಲ್ಲ. ಆದರೆ ನಮ್ಮ ಅಂತಿಮ ಸಮಯದಲ್ಲಿ ಪ್ರಕೃತಿ ನಮಗೆ ಸಹಯೋಗ ಕೊಡುತ್ತದೆ. ಈಗ ನಾವೇನಾದರೂ ಸಕಾಶ ಕೊಟ್ಟಿದ್ವಿ ಅಂದ್ರೆ ಪ್ರಕೃತಿ ನಮಗೆ ರಿಟರ್ನ್ ಏನು ಮಾಡ್ತೈತಿ, ಸಹಯೋಗ ಕೊಡ್ತೈತಿ, ಸಕಾಶ ಕೊಡ್ತೈತಿ. ಈಗ ಫಾರ್ ಎಕ್ಸಾಂಪಲ್, ನೀವು ಎಷ್ಟೋ ಸಲ ನೀವು ದಾದಿಗಳದ್ದು ಅನುಭವ ಕೇಳಿರಬೇಕು. ದಾದಿ ಒಂದು ಸಲ ಕೇರಳಕ್ಕೆ ಹೋಗಿದ್ರಂತ್ರಿ, ಜಾನಕಿ ದಾದಿಯವರು. ಜೋರಂದ್ರೆ ಜೋರು ಮಳೆ ಬರ್ತಾಯಿತ್ತಂತೆ. ದಾದಿ ಕಾಲು ಇಟ್ಕೊಳ್ಳೇ ಮಳೆ ನಿಂತಂತ. ಆಮೇಲೆ ದಾದಿ ಏರೋಪ್ಲೇನ್ ಹತ್ಕೊಳ್ಳೇನಂತ ಮತ್ತೆ ಮಳೆ ಸ್ಟಾರ್ಟ್ ಆಯ್ತಂತ್ರಿ. ಅಂದರೆ ಯೋಚನೆ ಮಾಡಿರಿ, ದಾದೀಜಿಯವರು ಎಷ್ಟೊಂದು ಪ್ರಕೃತಿ ಜೀತರಿದ್ರು, ಅಂದರೆ ಪ್ರಕೃತಿ ಹತೋಟಿಗಳು ಇತ್ತು ಅಂಥೇಳಿ. ಇದು ಸತ್ಯುಗದಲ್ಲಿ ನಾವು ಪ್ರತಿಯೊಬ್ಬರು ಆತ್ಮ ಪ್ರಕೃತಿ ಮೇಲೇನೇ ಇರ್ತೇವೆ ರೀ, ಅಧಿಕಾರಿ ಇರ್ತೇವೆ. ಆದರೆ ಆ ಸಂಸ್ಕಾರವನ್ನು, ಆ ಅಥಾರಿಟಿಯನ್ನು, ಆ ಪ್ರಕೃತಿ ಜೀತ ಅಥಾರಿಟಿಯನ್ನು ನಾವು ಇಲ್ಲೇ ಏನು ಮಾಡ್ಕೋಬೇಕು, ಆ ಸಂಸ್ಕಾರಗಳನ್ನು ಇಲ್ಲೇ ತುಂಬಿಕೊಳ್ಬೇಕಾಗಿದೆ, ಒಂದನೇದು. ಆಮೇಲೆ ಎರಡನೇದು, ನಾವು ಎಷ್ಟೋ ಸಲ ಬಾಬಾವ್ರು ಹೇಳ್ತಾ ಇದ್ದರು ಏನಂತ, ಅಂತಿಮ ಸಮಯದಲ್ಲಿ ದಾಲ್ ರೊಟ್ಟಿನ ನಿಮ್ಗೆ ಕೊಡ್ತೀನಿ ಅಂಥೇಳಿ. ಬಳೆ ದಾಲ್ ರೊಟ್ಟಿ ಸಿಗಲಿಲ್ಲ ಅಂದರೂ ಅದು ಸಿಗಬೇಕಂದ್ರೂ ನಮ್ಮ ಬುದ್ಧಿ ಏನಿರಬೇಕು, ಬಾಬನ ಜೊತೆ ಸರಳ ಇರಬೇಕು, ಕ್ಲೀನ್ ಇರಬೇಕು, ಬಾಬನ ಜೊತೆ ಕನೆಕ್ಷನ್ ಇರಬೇಕು. ಆವಾಗ ಬಾಬಾ ದಾಲ್ ರೊಟ್ಟಿ ತಿನ್ನಿಸ್ಲಿಲ್ಲ ಅಂದರೂ ಬಾಬಾ ಸೂಕ್ಷ್ಮವತನ ಕರ್ಕೊಂಡು ಹೋಗಿ ಶುಭಿರಸ್ ತಿನ್ನಿಸ್ತಾರೆ. ಮತ್ತು ಬಾಬಾ ಇದನ್ನೂ ಹೇಳ್ತಾರೆ, ಯಾರು ಪ್ರಕೃತಿಗೆ ಭಾಳ ಸಮಯದಿಂದ ಸಕಾಶ ಕೊಟ್ಟಿರ್ತಾರೋ, ಅದಕ್ಕೆ ಧನ್ಯವಾದಗಳನ್ನ ಹೇಳಿರ್ತಾರೋ, ಅದಕ್ಕೆ ವೈಬ್ರೇಷನ್ಸ್ಗಳನ್ನ ಕೊಟ್ಟಿರ್ತಾರೋ, ಜೋರ ಹಂತ ಮಳೆ ಬಂದರೂ ಕೂಡ ಅವ್ರ ಕಾಲು ಪಾದದವರೆಗೂ ಅಷ್ಟೇ ನೀರು ಇರ್ತೈತಿ, ಮೇಲೆ ಬರಲ್ಲ ಅಂತ ಬಾಬಾ ಮಹಾವಾಕ್ಯ ಇದೆ ರೀ ಒಂದು. ಮತ್ತು ಯಾರು ಪ್ರಕೃತಿಗೆ ಸಕಾಶ ಕೊಡ್ತಾರಲ್ರಿ, ನಮ್ಮ ಶರೀರ ಆರಾಮಾಕೈತ್ರಿ. ಇದು ಭಾಳ ಇಂಪಾರ್ಟೆಂಟ್ ರೀ. ನಾವು 5 ಸ್ವರೂಪಗಳ ಪ್ರಾಕ್ಟೀಸ್ ಮಾಡ್ತೀವಿ ರೀ. ಆದರೆ ಭಾಳ ಕಡಿಮೆ ರೀ, ನಂದು ಹೇಳ್ತಾ ಇರೋದು, ಭಾಳ ಕಡಿಮೆ ಪ್ರಕೃತಿಗೆ ನಾವು ಸಕಾಶ ಕೊಡೋಂಗಿಲ್ಲ. ಶರೀರದ ಅನೇಕ ಪ್ರಾಬ್ಲಮ್ಗಳಿರುತ್ತೆ. ಯಾಕೆಂದರೆ ನಮ್ಮ ಶರೀರನೂ ಕೂಡ ತಯಾರಾಗಿದ್ದು 5 ತತ್ವಗಳಿಂದ: ಗಾಳಿ, ನೀರು, ಬೆಂಕಿ, ಆಕಾಶ, ಪೃಥ್ವಿ. ಈ 5 ತತ್ವಗಳಿಂದ ತಯಾರಾಗಿರುವಂಥ ಈ ದೇಹ ಮತ್ತು ಪೂರ 5 ತತ್ವಗಳ ಜೊತೆ ಸಂಬಂಧ ಇದೆ. ಸೊ ನಮ್ಮ ಶರೀರ ವಾತ, ಪಿತ್ತ, ಕಫ ಇವೆಲ್ಲನೂ ಕೂಡ ಬ್ಯಾಲೆನ್ಸ್ನಾಗ ಇರಬೇಕಂದ್ರೆ ನಾವು 5 ತತ್ವಗಳಿಗೆ ಸಕಾಶ ಕೊಟ್ಟರೆ, ಅಂದರೆ ನಾವು ಏನು ಕೊಡ್ತೀವಿ ನಮಗದು ಬರ್ತೈತಿ. ಸೊ ನಾವು 5 ತತ್ವಗಳಿಗೆ ನಾವು ಸಕಾಶ ಕೊಟ್ವಂದ್ರೆ, ಆಮೇಲೆ 5 ತತ್ವಗಳು ಕೂಡ ನಮಗೇನು ಮಾಡ್ತಾವೆ ಹೇಳ್ರಿ ನೋಡೋಣ, ಅವು ನಮ್ಮನ್ನು ಸಮತೋಲನ, ನಮ್ಮ ದೇಹವನ್ನು ಬ್ಯಾಲೆನ್ಸದಲ್ಲಿ ಇಡಲಿಕ್ಕೆ ನಮಗೆ ಭಾಳ ಸಹಯೋಗ ಕೊಡ್ತಾವೆ. ಸೊ ಇದು ಭಾಳ ಇಂಪಾರ್ಟೆಂಟ್ ರೀ. ನಾವು 5 ತತ್ವಗಳಿಗೆ ಸಕಾಶ ಕೊಡಬೇಕು. ಮತ್ತು ನಾವು 5 ತತ್ವಗಳಿಗೆ ಈಗ ಸಕಾಶ ಕೊಟ್ರೆ ಅಂತಿಮ ಸಮಯನಾಗ ಅವು ನಮ್ಮನ್ನು ಹಾನಿ ಮಾಡೋಂಗಿಲ್ಲ, ನಮ್ಮನ್ನೊಂದು ಸೇಫ್ಟಿ ಜಾಗದಲ್ಲಿ ಕರ್ಕೊಂಡು ಹೋಗ್ತೈತಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ರೀ 5 ತತ್ವಗಳಿಗೆ ನಾವು ಸಕಾಶ ಕೊಡುವಂಥದ್ದು. ಸೊ ಈಗ ನಾವು ಕಾಮೆಂಟ್ರಿ ಮೂಲಕ ನೋಡೋಣ್ರಿ 5 ತತ್ವಗಳಿಗೆ ಹೇಗೆ ಸಕಾಶ ಕೊಡೋದು ಅಂಥೇಳಿ. ಈಗ ನಾವು ಇದೂ ಕೂಡ ಟೈಮ್ ಮಾಡ್ಕೋಬೇಕ್ರಿ. ಈಗ ಬಾಬಾ ಹೇಳಿದಾರೆ, ವ್ಯಕ್ತಿ ಮುರಳಿಯಲ್ಲಿ ಬಾಬಾ ಹೇಳಿದರು 5 ತತ್ವಗಳಿಗೆ ಸಕಾಶ ಕೊಟ್ರೆ ಅಂತೆ. ಸೊ ಈಗ ಬೆಸ್ಟ್ ಏನಂದರೆ, ನಾವು 5 ಸ್ವರೂಪದ ಪ್ರಾಕ್ಟೀಸ್ ಮಾಡ್ತಿರ್ತೇವಲ್ಲ, ಆ ಟೈಮದಲ್ಲಿ ಈಗ ನಾನು ಹೇಗೆ 5 ಸ್ವರೂಪದಲ್ಲಿ 1 ತಾಸಿಗೆ 1 ನಿಮಿಷದ ಅಲಾರಾಮ್ ಇಟ್ಟಿದ್ದೇನೆ ರೀ. ಸೊ ಅದರಲ್ಲೇ 5 ಸ್ವರೂಪದಲ್ಲಿ ಫರಿಷ್ಠಾ ಸ್ವರೂಪ ಏನು ಬರುತ್ತಲ್ಲ, ಅಲ್ಲೇ ನೀವೇನು ಮಾಡ್ಬೋದು ಅಂದರೆ 5 ತತ್ವಗಳಿಗೆ ಸಕಾಶ ಕೊಟ್ಬಿಡ್ಬೋದು. ಸೊ ನೀವು ಪ್ರತಿ ಗಂಟೆಗೆ 1 ನಿಮಿಷ ನೀವೇನಾದರೂ 5 ತತ್ವಗಳಿಗೆ ಸಕಾಶ ಕೊಟ್ಟರೆ, ಇಡೀ ದಿನದಲ್ಲಿ 14 ಸಲ ಏನಾಕೈತ್ರಿ 5 ತತ್ವಗಳಿಗೆ ನಾವು ಸಕಾಶ ಕೊಡ್ಬೋದು. ಸೊ ಹೇಗೆ ಕೊಡ್ಬೋದು ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮಾಡೋಣ್ರಿ. ಕಾಮೆಂಟ್ರಿ ಮೂಲಕ ನೋಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ. ಭ್ರುಕುಟಿಯ ಮಧ್ಯದಲ್ಲಿ ಏಕಾಗ್ರ ಆಗ್ರಿ.
ನಾ ಆತ್ಮ ಸಿತಾರ ಚೈತನ್ಯ ಶಕ್ತಿಯದಿರಿ. ಒಂದು ಬಿಂದು ಸ್ವರೂಪ ಆತ್ಮ ಅದೇನೆ. ನಾ ಆತ್ಮ ಬಿಂದು ಸ್ವರೂಪ ಆತ್ಮ ಈ 5 ತತ್ವಗಳಿಂದ ತಯಾರಾಗಿರುವಂತಹ ದೇಹದಲ್ಲಿ ನಾ ಆತ್ಮ ಹಗೂರದೇನೆ. ನಾ ಆತ್ಮ ಈ ದೇಹವನ್ನು ದಾಟಿ ಪರಂಧಾಮ್ ಕೆಂಪು ಬಣ್ಣದ ಲೋಕಿನಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಶಿವ ಬಾಬಾರವರನ್ನು ನೋಡ್ತಾ ಇದ್ದೀನಿ. ಪರಮಧಾಮದಲ್ಲಿ ಶಿವ ಬಾಬಾರವರ ಕೆಳಗಡೆ ನಾ ವಿರಾಜಮಾನತೀನಿ. ಬಾಬಾನಿಂದ ಶಾಂತಿ, ಪವಿತ್ರತೆ, ಶಕ್ತಿ, ಆನಂದ ಈ ದಿವ್ಯ ಕಿರಣಗಳನ್ನು ತುಂಬಿಕೊಂಡು ಸೂಕ್ಷ್ಮ ಲೋಕಕ್ಕೆ ಬರುತ್ತಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ಬಿಳಿ ದೇಹವನ್ನು ಧರಿಸಿ, ಸೂಕ್ಷ್ಮ ಫರಿಷ್ಠಾ ದೇಹವನ್ನು ಧರಿಸಿ ಬಾಪ್ ದಾದಾರವರ ದೃಷ್ಟಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಶಕ್ತಿಶಾಲಿ ಪವಿತ್ರ ದೃಷ್ಟಿಯನ್ನು ತಗೊಳ್ತಾ ಇದ್ದೀನಿ. ಬಾಪ್ ದಾದಾರವರ ಕೈ ಹಸ್ತ ನನ್ನ ತಲೆ ಮೇಲಿಡ್ತಾ ಇದ್ದಾರೆ. ಅವರಿಂದ ಪವಿತ್ರತೆ, ಶಾಂತಿ ಕಿರಣಗಳನ್ನ ತುಂಬಿಕೊಳ್ತಾ ಇದ್ದೀನಿ. ಶಾಂತಿ, ಪವಿತ್ರತೆ, ದಿವ್ಯ ಕಿರಣಗಳನ್ನ ತುಂಬಿಕೊಂಡು ನಾ ಫರಿಷ್ಠಾ ಪೃಥ್ವಿ ಮೇಲೆ ನಿಂತಿದ್ದೀನಿ. ಬಾಬಾನಿಂದ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬರ್ತಾ ಇದೆ. ನನ್ನಿಂದ ಇಡೀ ವಿಶ್ವದ ಗ್ಲೋಬಿನ ಮೇಲೆ ಹೋಗ್ತಾ ಇದೆ. ಭೂತಾಯಿ ಆ ಪವಿತ್ರತೆ ಪ್ರಕಾಶವನ್ನು ಪಡೆದುಕೊಂಡು ಭೂತಾಯಿ ಸಂಪೂರ್ಣ ಪಾವನ ಆಗ್ತಾ ಇದ್ದಾಳೆ. ಇಡೀ ವಿಶ್ವವೇ ಪಾವನಾಗ್ತಾ ಇದೆ. ನಾನು ಭೂತಾಯಿಗೆ ಕ್ಷಮಾ ಕೇಳ್ತಾ ಇದ್ದೀನಿ. 5000 ವರ್ಷದಲ್ಲೂ ನಮಗೋಸ್ಕರ ಸಹ್ಯೋಗ ಕೊಟ್ಟಿದ್ದೀರಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ಮತ್ತು ನಿಮ್ಮ ಮೇಲೆ ಅನೇಕ ಮಹಲ್ಗಳನ್ನು ಕಟ್ಕೊಂಡು ಪಾಪ್ಯುಲೇಷನ್ ಜನಸಂಖ್ಯೆಯನ್ನು ಹೆಚ್ಚು ಮಾಡಿ ನಿಮ್ಮ ಭೂಮಿಯ ಭಾರವನ್ನು ಹೆಚ್ಚಿಸಿದ್ದೇವೆ. ಅನೇಕ ಹೊಲಸನ್ನು ಚೆಲ್ಲಿ ನಿಮ್ಮ ನೆಲವನ್ನು ನಾವು ಕೆಡಿಸಿದ್ದೇವೆ. ಅನಂತ ಅನಂತ
ನಾನು ನಿಮಗೆ ಕ್ಷಮಾರ್ಪಣೆ ಕೇಳುತ್ತೇನೆ. ಪರಮಾತ್ಮನಿಂದ ದಿವ್ಯ ಪವಿತ್ರತೆ ಕಿರಣಗಳನ್ನು ಪಡ್ಕೊಂಡು ಭೂತಾಯಿ ನನಗೆ ವರದಾನ ಕೊಡ್ತಾ ಇದ್ದಳು. ಸಹನಶೀಲ ಭವ, ನಿರೋಗಿ ಕಾಯ ಭವ, ಶಕ್ತಿಶಾಲಿ ಭವ, ಪವಿತ್ರ ಭವ. ನಾ ಫರಿಷ್ಠಾ ಶಿವ್ ಬಾಬಾರವರ ಪವಿತ್ರತೆ ಶಾಂತಿಯ ಕಿರಣಗಳನ್ನ ತುಂಬಿಕೊಂಡು ಸಮುದ್ರದ ಮೇಲೆ ನಿಂತಿದ್ದೇನೆ. ಬಾಬಾನಿಂದ ಪವಿತ್ರತೆ ಕಿರಣಗಳು ಬರ್ತಾ ಇದೆ. ಇಡೀ ಸಮುದ್ರ ಎಲ್ಲ ಕಡೆ ಪವಿತ್ರತೆ ಕಿರಣಗಳು ಹೋಗ್ತಾ ಇದೆ. ಸಮುದ್ರ ಪಾವನ ಶಾಂತ ಆಗ್ತಾ ಇದೆ, ಸುಖಿ ಆಗ್ತಾ ಇದೆ. ಈ ಸಮುದ್ರಕ್ಕೆ ನಾನು ಕ್ಷಮಾ ಕೇಳ್ತಾ ಇದ್ದೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹೇ ನೀರು ನನ್ನನ್ನು ಕ್ಷಮಾ ಮಾಡಿರಿ. ಪರಮಾತ್ಮನ ದಿವ್ಯ ಕಿರಣಗಳನ್ನು ಪಡ್ಕೊಂಡು ಪೂರ ಸಮುದ್ರ ನೀರು ಖುಷಿ ಪಡ್ತಾ ಇದೆ, ಸಂತೋಷ ಆಗ್ತಾ ಇದೆ. ಸಮುದ್ರಕ್ಕೆ 5,000 ವರ್ಷದಲ್ಲಿ ನಮಗೆ ಸಹಯೋಗ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಸಮುದ್ರ ನನಗೆ ಆಶೀರ್ವಾದ ವರದಾನ ಕೊಡ್ತಾ ಇದೆ. ಶೀತಲ ಭವ, ಶಾಂತ ಭವ. ನಾ ಫರಿಷ್ಠಾ ಹಾರುತ್ತಾ ಹಾರುತ್ತಾ ಅಗ್ನಿ ಕಡೆ ಹೋಗ್ತಾ ಇದ್ದೀನಿ, ಬೆಂಕಿ ಕಡೆ ಹೋಗ್ತಾ ಇದ್ದೀನಿ. ಶಿವ್ ಬಾಬಾ ನನ್ನ ತಲೆ ಮೇಲಿದ್ದಾರೆ. ಬಾಬಾರವರ ಶಕ್ತಿಶಾಲಿ ಪವಿತ್ರತೆ ಶಾಂತಿಯ ಕಿರಣಗಳು ನನ್ನ ಮೇಲೆ ಬರ್ತಾ ಇದೆ. ನನ್ನಿಂದ ಶಾಂತಿ, ಪವಿತ್ರತೆ, ಶಕ್ತಿ ಕಿರಣಗಳು ಅಗ್ನಿ ತತ್ವಕ್ಕೂ ಹೋಗ್ತಾ ಇದೆ. ಹೇ ಅಗ್ನಿ ತತ್ವ, ನಿಮ್ಮನ್ನೇನಾದರೂ ನಾವು ಕಾಡಿದ್ದರೆ ನಮ್ಮನ್ನು ಕ್ಷಮಾ ಮಾಡಿರಿ. 5,000 ವರ್ಷದಲ್ಲಿ ನೀವು ನಮಗೆ ಸಹಯೋಗ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಬಾಬಾನಿಂದ ಕಿರಣಗಳು ಬರ್ತಾ ಇದೆ. ಅಗ್ನಿ ತತ್ವ ಕೊಡ್ತಾ ಇದ್ದೀನಿ. ನೀವು ನಮಗೆ ಬೆಳಕನ್ನು ಕೊಟ್ಟಿದ್ದೀರಿ. ನಿಮಗೆ ಬಹಳ ಧನ್ಯವಾದಗಳು. ಅಗ್ನಿ ತತ್ವ ನನಗೆ ವರದಾನ ಕೊಡ್ತಾ ಇದೆ. ಪವಿತ್ರ ಭವ, ಸುಖಿ ಭವ, ಶಾಂತ ಭವ. ನಾ ಫರಿಷ್ಠಾ ಗಾಳಿ ತತ್ವದ ಕಡೆಗೆ ಹೋಗ್ತಾ ಇದ್ದೀನಿ. ಗಾಳಿ ತತ್ವದ ಕಡೆ ಹೋಗ್ತಾ ಇದ್ದೀನಿ.
ಬಾಬಾನಿಂದ ಪವಿತ್ರತೆ ಕಿರಣಗಳು ನನ್ನ ಮೇಲೆ ಬರ್ತಾ ಇದೆ. ನಾನು ಗಾಳಿಗೆ ಸಕಾಶ ಕೊಡ್ತಾ ಇದ್ದೀನಿ. ಹೇ ಗಾಳಿ ತತ್ವ, ನೀವು ನಮಗೆ ಆಮ್ಲಜನಕವನ್ನು ಕೊಡುತ್ತೀರಿ. ಜೀವಿಸಲಿಕ್ಕೆ ನೀವು ಆಧಾರ ಆಗಿದ್ದೀರಿ. ನಿಮ್ಮನ್ನೇನಾದರೂ ದೂಷಿತ ಮಾಡಿದರೆ ನಮಗೆ ಕ್ಷಮಾ ಮಾಡಿರಿ. ಬಾಬಾರವರ ದಿವ್ಯ ಕಿರಣಗಳು ಗಾಳಿ ತತ್ವಕ್ಕೆ ಹೋಗುತ್ತಿದೆ. ಗಾಳಿ ತತ್ವ ಖುಷಿ ಪಡ್ತಾ ಇದೆ. ಗಾಳಿ ತತ್ವ ನನಗೆ ವರದಾನ ಕೊಡ್ತಾ ಇದೆ. ಹಗೂರ ಭವ, ಶಾಂತ ಭವ, ಪವಿತ್ರ ಭವ. ನನ್ನ ಮೇಲೆ ಸುರಿಸ್ತಾ ಇದ್ದಾರೆ ಬಾಬಾ. ನನ್ನಿಂದ ಗಾಳಿ ತತ್ವಕ್ಕೆ ಎಲ್ಲ ಕಡೆ ಹೋಗುತ್ತಿದೆ. ನಾ ಫರಿಷ್ಠಾ ಪುನಃ ಆಕಾಶ ತತ್ವ ಕಡೆ ಹೋಗುತ್ತಿದ್ದೇನೆ. ಆಕಾಶವನ್ನು ನೋಡ್ತಾ ಇದ್ದೀನಿ. ನನ್ನ ಮೇಲೆ ಶಿವ ಬಾಬಾ ಇದ್ದಾರೆ. ಅವರಿಂದ ಪವಿತ್ರತೆ ಕಿರಣಗಳು ನನ್ನ ಮೇಲೆ ಸುರಿಸ್ತಾ ಇದೆ. ಶಾಂತಿಯ ಕಿರಣಗಳು, ಸುಖದ ಕಿರಣಗಳು, ಶಕ್ತಿಯ ಕಿರಣಗಳು ನನ್ನ ಮೇಲೆ ಬಾಬಾ ಸುರಿಸ್ತಾ ಇದ್ದಾನು. ನನ್ನಿಂದ ಆಕಾಶ ತತ್ವಕ್ಕೆಲ್ಲ ಕಡೆ ಹರಡ್ತಾ ಇದೆ. ಆಕಾಶ ತತ್ವ ನಿಮ್ಮ ಪವಿತ್ರತೆ, ನಿಮ್ಮ ಸುಖ, ನಿಮ್ಮ ಶಾಂತಿಯ ಕಿರಣಗಳನ್ನು ಆಕಾಶಕ್ಕೆ ಹರಡಿ ಆಕಾಶ ತತ್ವ ಪವಿತ್ರ ಶುದ್ಧವಾಗ್ತಾ ಇದೆ. ನಿಮಗೇನಾದರೂ ತೊಂದರೆ ಕೊಟ್ಟಿದ್ದರೆ ನನ್ನನ್ನು ಕ್ಷಮಾ ಮಾಡಿರಿ. ಆಕಾಶ ತತ್ವ ನನಗೆ ವರದಾನ ಕೊಡ್ತಾ ಇದೆ. ವಿಶಾಲ ಬುದ್ಧಿ ಭವ, ವಿಶಾಲ ಹೃದಯ ಭವ. ನಾ ಫರಿಷ್ಠಾ ಪುನಃ 5 ತತ್ವಗಳಿಗೆ ಒಮ್ಮೆ ಸಲ ಸಕಾಶ ಕೊಡ್ತಾ ಇದ್ದೀನಿ. ನನ್ನ ತಲೆ ಮೇಲೆ ಬಾಬಾ ಅದಾನು. ಶಾಂತಿ, ಪವಿತ್ರತೆ, ಸುಖ, ಶಕ್ತಿ, ದಿವ್ಯ ಕಿರಣಗಳನ್ನು ಪಡ್ಕೊಂಡು ಐದು ತತ್ವಗಳಿಗೆ ಒಮ್ಮೆಲೇ ಸಕಾಶ ಕೊಡ್ತಾ ಇದ್ದೀನಿ. ಗಾಳಿ, ನೀರು, ಬೆಂಕಿ, ಆಕಾಶ, ತಾರಾಮಂಡಲ, ನವಗ್ರಹ, ಭೂತಾಯಿ ಎಲ್ಲರಿಗೂ ಸಕಾಶ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ಸುಖಿ ಇರಲಿ, ಎಲ್ಲರೂ ಶಾಂತಿರಲಿ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಓಂ ಶಾಂತಿ. ಈ ರೀತಿಯಾಗಿ ಪ್ರತಿ ಒಂದು ತಾಸಿನಲ್ಲಿ ಫರಿಷ್ಠೆ ಸ್ವರೂಪರಾಗಿ 5 ತತ್ವಗಳಿಗೆ ಬಾಬಾ ಏನು ಸಕಾಶ ಕೊಡುವಂಥ ಹೋಮ್ವರ್ಕ್ ಕೊಟ್ಟಿದ್ದಾರೋ ಅದನ್ನು ಮಾಡಿರಿ. ಅದನ್ನು ಮಾಡಿದ ಮೇಲೆ
ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಚೇಂಜಸ್ಸನ್ನು ನಾವು ನೋಡೋಣ. ಈಗ ಒಂದು ಹಾಡವನ್ನು ನೋಡೋಣ ರೀ. प्रेममय संसार बने, प्रकृति का हम वंदन करें. प्रेममय संसार बने, प्रकृति का हम वंदन करें. ईश्वर की रचना का 5 तत्वों का दिल से अभिनंदन करें. प्रेममय संसार बने, प्रकृति का हम वंदन करें. हरियाली से है खुशहाली, उपहार जो है मिला. इंद्रधनुष इन्हीं से है बनता, इन्हीं से अंबर जा मिला. जो देता जीवन दान हमको, उनको हम दिल से नमन करें. प्रेममय संसार बने, प्रकृति का हम वंदन करें. प्यार करें, सत्कार करें, हम करें पालना प्यार से. इनके बिना जलना बरसता, जल के बिना संसार नहीं. झागे झागे इन्हीं राहों में, आओ मिल के नमन करें. प्रेममय संसार बने, प्रकृति का हम वंदन करें. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ.